ನನ್ ಮೂಡ್ ಪ್ರಕಾರ ಜಗಳ ಆಗುತ್ತಾ ನಿನ್ ಮೂಡ್ ಪ್ರಕಾರ ಜಗಳ ಆಗುತ್ತಾ? ನಿಜ ಹೇಳ್ಬಿಡ್ಬೇಕು, ಬೇಗ ಒಳಗಡೆ ಹೋಗ್ಬೇಕು ನಾನು. ಅದು ಇದೆಲ್ಲ ಬೇಡ, ನಾನೇನು ಮಾಡಿಲ್ಲ. ಇವಾಗ ಹೇಳು ನೀನು. ಅಲ್ಲ ಇಲ್ಲ ಇಲ್ಲ, ನಿನಗ್ ಸುಮ್ನೆ ಬರುತ್ತೆ. ನಿನಗೂ ನೀನು ಹುಚ್ಚಿನೇ, ನಿನಗ್ ಗೊತ್ತು. ಹೌದು ಹೌದು, ನಾನ್ ಫುಲ್. ಇಲ್ಲಿ ನೋಡ್ರಿ, ಇದ್ರ ಮೇಲೆ SMR ಅಂತ ಐತೆ. ಇದ್ರ ಮೇಲೆ 2127 ನನ್ನ ಕಾರ್ ನಂಬರ್ ಹಾಕೋರೆ. ಸೊ ರೆಡ್ ಅಲ್ಲಿ ಹಾಕ್ಸಿರೋದು ಇದು. ಅದಾದ್ಮೇಲೆ ಸೈಡ್ ಅಲ್ಲಿ ಇದೇನಿದೆಯಲ್ಲ, ಇದು ಗ್ಲೋ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಇದು ಅಣ್ಣ, ನಮ್ದು ಫಸ್ಟ್ ಕಾರ್ ಯಾವ್ದು? ನೆನಪೈತಾ? ಆಗ 2014 ಮಾರುತಿ 800 ಫಸ್ಟ್ ಕಾರ್ ನಮ್ದು. ಎಲ್ಲರೂ ದುಡಿಬೇಕು, ದನ ಅಂತಲೇ ಇರಬಾರ್ದು. ಒಂದು 10% ಏನ್ ಪ್ರಾಫಿಟ್ ಬರುತ್ತೆ ಅದು ಒಂದು 10% 20% ಕೈಲಾಗದೆ ಇರೋರಿಗೆ ನಾವು ದಾನ ಮಾಡ್ಬೇಕು. ಅವ್ರಿಗೆ ನೆಸಿಟಿ ಇರುತ್ತೆ, ಅದಕ್ಕೆ ಸ್ವಲ್ಪ ಪುಷ್ ಮಾಡಬೇಕು ಅಷ್ಟೇ. ಊಟ ತಿಂಡಿ ಇದಕ್ಕೆಲ್ಲ ಸಹಾಯ ಮಾಡು, ಒಳ್ಳೇದಾಗ್ಲಿ. ಹೇ ಗೈಸ್, ವಾಟ್ಸ್ ಅಪ್? ನಾನು ನಿಮ್ಮ SMR. ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ತುಂಬಾ ಕೆಲಸಗಳೈತೆ. ಏನೇನಂತ ಹೇಳ್ಬಿಡ್ತೀನಿ. ಫಸ್ಟ್ ಔಟ್ಫಿಟ್ ನೋಡ್ಬಿಡ್ರಿ, ಫುಲ್ಲು ಕಾರಿಗೆ ತಕ್ಕನಾಗ ರೆಡಿ ಆಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಇನ್ ಮುಂದೆ. ಸೊ ಫಾರ್ಮಲ್ಸ್ ಹಾಕಿದ್ದೀನಿ. ಐ ಡೋಂಟ್ ನೋ ಅದು ಯಾವ ತರ ಕಾಣ್ತೈತೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬಟ್ ಏನೇನ್ ಮಾಡ್ಬೇಕಂತ ಹೇಳ್ತೀನಿ ಇವತ್ತು ಮೇಜರ್ ಥಿಂಗ್ಸ್. ನಾನು ಒಂದು ಶೂನ ಕಸ್ಟಮೈಸ್ ಮಾಡಿಸಿದ್ದಾರೆ. ನೈಕಿನಲ್ಲಿ ಒಬ್ರು ವರ್ಕ್ ಮಾಡ್ತಾರೆ, ನವೀನ್ ಅಂತ. ನಾನು ರೆಗ್ಯುಲರ್ ಆಗಿ ಶೂಸ್ ಅಲ್ಲೇ ಬೈ ಮಾಡೋದು, ಅಲ್ಲಿ ಹೋಗ್ತಾ ಇದೀನಿ. ಒಂದು ಲಿಮಿಟೆಡ್ ಎಡಿಷನ್ ಶೂ ಖಾಲಿ ಆಗ್ತಾ ಇತ್ತು, ಇನ್ನೊಂದು ಲಾಸ್ಟ್ ಇದ್ದು ಸ್ನೀಕರ್ ನಾನು ಮೊನ್ನೆ ಹೋಗಿ ಚೆಕ್ ಮಾಡಿದೆ. ಅದಕ್ಕೆ ನನ್ನ ಹೆಸರು SMR ಅಂತ, ಅದಾದ್ಮೇಲೆ ನನ್ನ ಗಾಡಿ ನಂಬರ್ 2127 ಎರಡು ಹಾಕಿಸಿದ್ದಾರೆ. ಅದನ್ನ ಇವಾಗ ಕಲೆಕ್ಟ್ ಮಾಡ್ಕೊಳಕ್ ಹೋಗೋಣ ಒರೈನ್ ಮಾಲ್ಗೆ. ಲೆಟ್ಸ್ ಗೋ. ಅದಾದ್ಮೇಲೆ ನಂದು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕಂತೆ. ಆಧಾರ್ ಕಾರ್ಡು ಏನಾಗ್ಬಿಡೈತೆ, ನಂದು 10th ಮಾರ್ಕ್ಸ್ ಕಾರ್ಡಲ್ಲಿ ಶಶಿಧರ್ DAR ಅಂತ ಐತೆ. ಆಮೇಲೆ ನಂದು ಆಧಾರ್ ಕಾರ್ಡಲ್ಲಿ DHAR ಅಂತ ಐತೆ. ಅದನ್ನ ಇವಾಗ ಚೇಂಜ್ ಮಾಡಿಸ್ಬೇಕಿಲ್ಲ ಅಂದ್ರೆ ನಾನು ಅಪ್ಲೈ ಮಾಡೋಕ್ಕಾಗಲ್ಲ. ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕು, ಪ್ಯಾರಿಸ್ಗೆ ಹೋಗ್ಬೇಕು ಅಂತ ಐತೆ. ಅದಾಗಿಲ್ಲ ಅಂದ್ರೆ ಹೋಗಕ್ಕಾಗಲ್ಲ. ಲೆಟ್ಸ್ ಸಿ ಅದು ಹಿಂಗಾಗುತ್ತೆ ಅಂತ. ಐ ಹೋಪ್ ದೇವ್ರು ಒಳ್ಳೇದ್ ಮಾಡ್ಲಿ, ಪ್ಯಾರಿಸ್ಗೆ ಹೋಗೋಣ. ಅದೆಲ್ಲ ಆದ್ಮೇಲೆ ಇವಾಗ ನನಗೆ ಗಾಡಿ ನಂಬರು ಅದಾದ್ಮೇಲೆ ಆದ್ರೆ ನಮ್ಮ ಆಫೀಸ್ಗೆ ಹೋಗ್ತಾನೆ. ಆಫೀಸು ನಮ್ಮ ಅಣ್ಣನ ಇವತ್ತು ಪರಿಚಯ ಮಾಡಿಸ್ಕೊಡ್ತೀನಿ. ಲೆಟ್ಸ್ ಗೋ, ಹೋಗೋಣ, ಮಾಡೋಣ, ಬನ್ನಿ, ಬೇಗ ಹೋಗೋಣ. ಕಾರಲ್ಲಿ ಎಷ್ಟು ಓಡಿದೆ ಅಂತ ತೋರಿಸ್ತಾ ಇದ್ ನೋಡ್ರಿ. 541 ಕಿಲೋಮೀಟರ್ ಓಡಿಸ್ಬಿಟ್ಟಿದ್ದೀನಿ ಆಲ್ರೆಡಿ. 541 ಕಿಲೋಮೀಟರ್ ಹೆಂಗ್ ಓಡಿಸೀನಿ ಅಂತನಂತೂ ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಇಲ್ಲಿಂದ ತೆಗೆಯೋದು ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಅಡ್ಜಸ್ಟ್ ಮಾಡ್ಕೊಂಡು ಆಚೆ ತೆಗಿಯೋಣ ಫಸ್ಟ್ ಕಾರ್ನ. ಸೊ ಸಿಟಿ ಒಳಗಡೆ ಕಂಫರ್ಟ್ ಇಕೋ ಮೋಡ್ ಓಡಿಸಿದ್ರೆ ಬೆಸ್ಟ್. ಸ್ಪೋರ್ಟ್ಸ್ ಮೈನ್ ರೋಡ್ NH ಅಲ್ಲಿ ಓಡಿಸ್ಬಿಟ್ರೆ ನೈಸ್ ರೋಡಲ್ಲಿ ಕಳ್ದು ಹೋಗ್ಬಿಡ್ತೀರಿ. ಸಖತ್ತಾಗೈತೆ ಎಕ್ಸ್ಪೀರಿಯನ್ಸ್ ಮಾತ್ರ. ಲೆಟ್ಸ್ ಗೋ, ಸ್ಟಾರ್ಟ್ ಮಾಡೋಣ, ಹೋಗೋಣ. ಹೋಗ್ಬಿಟ್ಟು ಏನೇನೈತೆ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಳ್ಳೋಣ. ಶೂ ಕಲೆಕ್ಟ್ ಮಾಡ್ಕೊಳ್ಳೋಣ, ಮೇಜರ್ ಶೂ. ನಮ್ಮ ಕಾರ್ ಜೊತೆ ಒಂದು ಶೂ ಆಡ್ ಆಗುತ್ತೆ ಇವತ್ತು. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಸ್ಟಾರ್ ಬಕ್ಸ್ ಆಕ್ಚುಲಿ ಒರೈನಲ್ಲಿ ಏನಕ್ಕೆ ಅಂತ ಅಂದ್ರೆ, ಸಿಮ್ರಾನ್ ಬಂದ್ಮೇಲೆ ಆಕ್ಚುಲಿ ನಾವು ನೈಕಿ ಸ್ಟೋರ್ಗೆ ಹೋಗ್ಬೇಕು ಕೆಳಗಡೆ. ಅವಳೇನಂತ ಅಂದ್ರೆ ನಾನು ಬರ್ತೀನಿ ಅಂತ ಅಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ. ಅವಳು ಬಂದ ತಕ್ಷಣ ನೈಕಿ ಸ್ಟೋರ್ಗೆ ಹೋಗೋಣ, ಕಸ್ಟಮೈಸ್ ಶೂ ಅದು ಹೆಂಗಿರುತ್ತೆ ಅಂತ ತೋರಿಸಿ. ನನಗೆ ಆಕ್ಚುಲಿ ವಿಡಿಯೋ ಮಾಡಿಲ್ಲ, ಚೆನ್ನಾಗಿ ಕಳ್ಸೋರೆ. ಅದನ್ನ ನಾನು ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನೈಕಿ ಅವರೇ ಕಸ್ಟಮೈಸ್ ಮಾಡ್ಕೊಟ್ಟಿಲ್ಲ, ಅಲ್ಲಿ ನೈಕಿ ಅವರೊಬ್ರು ವರ್ಕ್ ಮಾಡೋರು ಗೊತ್ತಲ್ಲ, ಬ್ರೋ ಹಿಂಗ್ ಮಾಡಿಸ್ಕೊಡ್ತೀನಿ, ಚೆನ್ನಾಗಿರುತ್ತೆ, ಲಿಮಿಟೆಡ್ ಎಡಿಷನ್ ಶೂ ಕೂಡ ಶೈನ್ ಆಗುತ್ತೆ ಅಂತ ಹೇಳಿದ್ರು. ಐ ಥಿಂಕ್ ಈ ಡ್ರೆಸ್ ಮೇಲೆ ಹಾಕಿರೋದು ಚೆನ್ನಾಗಿ ಕಾಣ್ಬೋದು, ಬಿಕಾಸ್ ನೋಡ್ರಿ ಲೂಫರ್ಸ್ ಹಾಕಿದೀನಿ. ಸೊ ಐ ಥಿಂಕ್ ಇದಕ್ಕೆ ನಾನು ತೆಗೆದ್ಬಿಟ್ಟು ಅದನ್ನ ರಿಪ್ಲೇಸ್ ಮಾಡ್ಬೋದು. ಕಲರಿಗೆ ಮ್ಯಾಚ್ ಆಗುತ್ತೆ, ಟಿ ಶರ್ಟ್ ಕಲರ್ಗೆ ಅಂತ ಅನ್ಕೊಂಡು ಶರ್ಟ್ ಕಲರ್ಗೆ. ಸೊ ಸಿಮ್ಮು ಬಂದ್ಮೇಲೆ ವಿಲ್ ಗೋ ಟು ದ ನೈಕಿ ಸ್ಟೋರ್ ಅಂಡ್ ವಿಲ್ ಬೈ ಇಟ್. ಅದಾದ್ಮೇಲೆ ನಮ್ಮ ಅಣ್ಣ ಆಕ್ಚುಲಿ ಆಚೆ ಹೋಗಿದಾರಂತೆ. ಸೊ ಬಂದ್ಮೇಲೆ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಸೊ ಇಷ್ಟಿದೆ ಕತೆ. ಇವಾಗ ಆರಾಮಾಗಿ ನೆಮ್ಮದಿಯಾಗಿ ಒಂದು ಫಿಲ್ಟರ್ ಕಾಫಿ ಹೇಳಿದೀನಿ, ಅದನ್ನ ಕುಡ್ಕೊಂಡ್ಬಿಟ್ಟು ನೆಮ್ಮದಿಯಾಗಿ ಇಲ್ಲಿಂದ ಓಡೋಣ. ಸಿಮ್ಮು ಬರೋ ತನಕ ಅಲ್ಲಿ ತನಕ ವೆಯ್ಟ್ ಮಾಡೋಣ. ಸಿಮ್ರಾನ್, ಹಾಯ್ ಸಿಮ್ರಾನ್. ಯಾಕೆ ಸಿಮ್ಮು ಈ ತರ ಬಂದಿದ್ಯಾ? ಯು ಲುಕ್ ಕ್ಯೂಟ್. ವೈ ವೇರ್ ಇಸ್ ಸೋ ಕ್ಯೂಟ್? ಮಾತಾಡ್ತೀನಿ ಎಲ್ಲಿ ಬಾಯ್ಲಿ? ಅಯ್ಯೋ ಅಯ್ಯೋ, ಹಲೋ, ಎಕ್ಸ್ಕ್ಯೂಸ್ ಮೀ. ಹೆಂಗೆ BMW ಕಾರಿಗೆ ಅವಮಾನ ಆಗಲ್ವಾ? ನಾನು ಏನಾದ್ರು ಚೆನ್ನಾಗಿ ಬಂದಿಲ್ಲ ಅಂದ್ರೆ? ಇಲ್ಲಿ ನೋಡಿ ತಿರ್ಗು, ಹೇಳಿ ಏನ್ ಪ್ರಾಬ್ಲಮ್ ನಿಂದು? ಏನ್ ನಂಗೆ ಐತೆ ಗೊತ್ತು, ನಿಂಗಿಲ್ವಾ? ಹಾ, ನಿನಗ್ ನಾನು ಸರಿ ಆಯ್ತು. ಜಲಸಿ ಅಂತ ಇರ್ಬೇಕು, ಬಟ್ ಈ ಲೆವೆಲ್ಗೆ ಇರಬಾರ್ದು ಜನಕ್ಕೆ. ನೋಡ್ರಿ ಬಂದಾಗ ಯಾವ ಡ್ರೆಸ್ ಅಲ್ಲಿ ಬಂದ್ಲು ನಿಮ್ಗೆ ತೋರಿಸಿದ್ದೆ. ಇವಾಗ ಯಾವ ಡ್ರೆಸ್ ಹಾಕೊಂಡ್ಬಿಟ್ಟು ನೋಡ್ರಿ. ಇಲ್ಲ ಹೇಳು, ಏನಕ್ಕೆ ತಗೊಂಡಿದ್ದಿ ಡ್ರೆಸ್? ಚೆನ್ನಾಗಿ ಕಾಣ್ತಾನೆ. ನಾನು ಹೋಮ್ಲೆಸ್ ಆಗಿದ್ರೆ ನಂಗೆ ಇಷ್ಟ ಆಗಲ್ಲ. ಐ ಶುಡ್ ಆಲ್ಸೋ ಲುಕ್ ಗುಡ್. ಇವ್ರು ನಂಗೆ ಹೇಳಿಲ್ಲ ನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿ ಬರ್ತೇನೆ ಅಂತ, ಅದಕ್ಕೆ ನಾನೇನ್ ರೆಡಿ ಆಗಿ ಬಂದಿದ್ದೀನಿ, ನಾರ್ಮಲ್ ಆಗಿ ರೆಡಿ ಆಗಿ ಬಂದಿದ್ದೀನಪ್ಪ. ದಿಸ್ ಇಸ್ ಹೌ ದಿಸ್ ಮೆನ್ ಹ್ಯಾಸ್ ಕಮ್. ಡಿಆರ್ ಅಲ್ಲಿ ಕೆಳಗೆ ಡಿಆರ್ ಹಾಕಿರೋದು, ಕೆಳಗೆ ಏನೋ ಹಾಕಿರೋದು, ಇನ್ನೊಂದು ಹಾಕಿರೋದು. ಸೊ ವಾಟ್? ಚೀಪ್ ಫೆಲೋ. ನನಗೂ ಹೇಳ್ಬೇಕು, ನಾನು ಚೆನ್ನಾಗಿ ಬಟ್ಟೆ ಹಾಕೊಂಡ್ ಬಂದಿ, ನೀನು ಚೆನ್ನಾಗಿ ಹಾಕೊಂಡ್ ಬಾ ಅಂತ. ನಾನು ಮತ್ತೆ ಹೆಂಗೋ ಒಂದ್ ಹಾಕೊಂಡ್ ಬರೋದು, ಇವ್ನು ಚೆನ್ನಾಗಿ ಬಂದ್ಬಿಡೋದು. ಚೀಪ್ ಫೆಲೋ. ಜಲಸಿ ಅಟ್ ಪೀಕ್ಸ್. ಇವಾಗ ಇದು ಟ್ಯಾಕ್ಸ್ ಬೇರೆ.
ಹೆಂಗೆ ನಾವು ಏನು ಕರ್ಕೊಂಡು ಹೋಗಲ್ವಾ ಅಂಬೋರ್ ಬಿರಿಯಾನಿಗೆ? ಏನ್ ಮಾಡ್ದೆ ಇಷ್ಟ ತನಕ? ನೀನ್ ಮೆಂಟಲ್ ಪೀಸ್ ಹಾಳು ಮಾಡ್ತಿರೋದ್ ನಾನಲ್ಲ. ನಾನ್ ಹಾಳು ಮಾಡದ್ನ? ಶೂ ತಗೊಳ್ಳೋದಪ್ಪ, ಶೂ ತಗೊಳ್ಳೋದ್ ತಪ್ಪು. ನನ್ ಮೇಲೆ ನಾನು ಖರ್ಚು ಮಾಡು, ನನ್ ಮೇಲೆ ನಾನು ಖರ್ಚು ಮಾಡ್ಕೊ. ಹೌದು, ನನ್ ಮೇಲೆ ನಾನು ಖರ್ಚು ಮಾಡ್ಕೊಳ್ಳೋ ತಪ್ಪು. 1 hour ನಿನ್ನ ಅವ್ರೇನ್ ಮೇಲೆ ಕೂರ್ಸ್ಕೊಂಡು ಟಾಕ್ಸಿಕ್ ಇವ್ರ ಮೂಡ್ ಪ್ರಕಾರ ಮೂಡ್ ಚೆನ್ನಾಗಿಲ್ಲ ಅಂದ್ರೆ ಜಗಳ ಆಡೋದು. ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡ್ಬಿಡು. ಅದ್ ನನ್ ಮೂಡ್ ಪ್ರಕಾರ, ನಿನ್ ಮೂಡ್ ಪ್ರಕಾರ. ಸುಳ್ಳು ಹೇಳ್ಬಾರ್ದು. ವಿಡಿಯೋದಲ್ಲಿ ಇದೆಯಾ, ನಿಮ್ಮ ಅಮ್ಮ ನೋಡ್ತಾರೆ. ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ತೋರಿಸ್ಬಿಡ್ತೀನಿ. ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡು. ನನ್ ಮೂಡ್ ಪ್ರಕಾರ ಜಗಳ ಆಗುತ್ತಾ, ನಿನ್ ಮೂಡ್ ಪ್ರಕಾರ ಜಗಳ ಆಗುತ್ತಾ? ನಿಜ ಹೇಳ್ಬಿಡ್ಬೇಕು, ಬೇಗ ಒಳಗಡೆ ಹೋಗ್ಬೇಕು ನಾನು. ಅದು ಇದೆಲ್ಲ ಬೇಡ, ನಾನೇನು ಮಾಡಿಲ್ಲ. ಇವಾಗ ಹೇಳು ನೀನು. ಅಲ್ಲ ಅದಕ್ಕೆ ನಂಗೆ ಕೋಪ ಬಂದಿತ್ತು. ಇಲ್ಲ ನಿನಗ್ ಸುಮ್ನೆ ಬರುತ್ತೆ. ನಿನಗೂ ನೀನ್ ಹುಚ್ಚಿನೇ, ನಿನಗ್ ಗೊತ್ತು. ಹೌದು ಹೌದು, ನಾನ್ ಫುಲ್. ಹಲೋ, ತುಂಬಾ ಮುಂದೋಗ್ಬೇಡಿ, ಹಾರ್ಕೊಂಡು ಹೋಗ್ತೀರಾ. ನೀವಿರೋದು 40 kg ಅಷ್ಟೇ. ನನಗೆ ಜಾಸ್ತಿ ಹಿಂಸೆ ಕೊಡ್ತಾ ಇದೆ, ನನಗೆ ಇಷ್ಟ ಆಗ್ತಲ್ಲ. ನಾನು ಕಾಲಿಗೆ ಬಿದ್ದು ಸಾರಿ ಕೇಳಿದ್ರೆ ಬಿಟ್ಬಿಡ್ತೀನಿ. ಬೇಗ ಬಿದ್ಬಿಡು. ನಾನು ಇಲ್ಲ ಅಂದ್ರೆ ಆಂಟಿಗೆ ಫೋನ್ ಮಾಡ್ಬಿಟ್ಟು ಹಿಂಸೆ ಕೊಟ್ಬಿಡ್ತೀನಿ. ಬೇಗ ಬಿದ್ಬಿಡು. ಆಯ್ತು, 3 ವರ್ಷದಿಗೆ ಬಿದ್ದಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ. 1 2 ಆದ್ರೂ ಕಲಿಗೆ ಹಾಕ್ಬಿದ್ದೆ. ಇದೊಂದು ಸಖತ್ ಇಷ್ಟ ಆಯ್ತು ನನಗೆ ತಗೊಬೇಕಂತ. ಬಟ್ ಇದು ಇವಾಗ ಸದ್ಯಕ್ಕೆ ಬೇಡ. ಯಾಕಂತ ಅಂದ್ರೆ ಇದ್ರ ಬದಲು ಇವಾಗ ಆಲ್ರೆಡಿ ನಾವು ಒಂದು ಬೈ ಮಾಡ್ತಾ ಇದೀವಿ. ಅಂಡ್ ಮೋರವ್ರು ಇಲ್ಲಿ ನೋಡ್ರಿ, ಇದೊಂದು ಹೊಸ ಕಲರ್ ಬಂದೈತೆ, ತುಂಬಾ ಸೆಕ್ಸಿ ಆಗೈತೆ. ಇದನ್ನೊಂದು ನೋಡ್ಬೇಕು. ಅದಾದ್ಮೇಲೆ ಇದೊಂದು ಇಷ್ಟ ಆಯ್ತು, ಇದನ್ನು ನೋಡ್ಬೇಕು. ಇದೊಂದು ಇಷ್ಟ ಆಯ್ತು, ಇದನ್ನು ನೋಡ್ಬೇಕು. ಇದು ಇಷ್ಟ ಆಯ್ತು, ಇದನ್ನು ನೋಡ್ಬೇಕು. ಬಟ್ ಇದ್ರನ್ನ ತೋರಿಸಿದ್ರು ನನಗೆ ಇದು ತಗೋ ಅಂತ. ಇದ್ರ ಬದಲು ನಾನು ಬೇರೆ ರಿಪ್ಲೇಸ್ಮೆಂಟ್ ತಗೊಂತಾ ಇರೋದು. ಇದು ಯಾವುದೋ ತುಂಬಾ ಚೆನ್ನಾಗೈತೆ. ಸೀರೀಸ್, ದಿಸ್ ಇಸ್ ಕ್ರೇಜಿ ಆಕ್ಚುಲಿ. ಇದ್ರ ಬದಲು ಇವಾಗ ನಾನು ಒಂದು ಕಸ್ಟಮೈಸ್ಡ್ ಬೇರೆದನ್ನ ತಗೊಂತಾ ಇರೋದು. ಅದು ಪಿಂಕ್ ಕಲರ್ ಐತೆ. ಪಿಂಕ್ ಕಲರ್ದಲ್ಲಿ ನನ್ನ ಹತ್ರ ಯಾವ್ದು ಕಲೆಕ್ಷನ್ ಇಲ್ಲ. ಸೊ ಅದು ಬಂದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಅದು ಹೆಂಗೈತೆ ಅಂತ. ಇಲ್ಲೊಂದು ಐತೆ ನೋಡ್ರಿ, ರೆಡ್ ಅಂಡ್ ಪಿಂಕ್. ನಂಗೆ ಕಾರ್ ಕಲರ್ ಮ್ಯಾಚ್ ಆಗುತ್ತೆ, ಬಟ್ ಇದು ಬೇಡ. ಇವಾಗ ನಮ್ಮ ಹತ್ರ ಅದಕ್ಕಿಂತ ಚೆನ್ನಾಗಿರೋದು, ಸೆಕ್ಸಿ ಆಗಿರೋದನ್ನ ತೋರಿಸ್ತಾ ಇದ್ದಾರೆ. ಇಲ್ಲೊಂದಷ್ಟು ಕಲೆಕ್ಷನ್ಸ್ ಐತೆ, ಎಲ್ಲ ಆಡ್ ಮಾಡಬೇಕು. ಬರಲಿ, ನನ್ನ ಬಾಕ್ಸ್ ಬಂದು ನಂದು ಕಲೆಕ್ಷನ್ ಬಂದಮೇಲೆ ಅಲ್ಲಿ ಶೋ ಅದು ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಏನು ಮಾಡ್ತಾ ಇದೆಯಾ ಮೇಡಮ್? ನಂಗೆ ಆ ಶೂ ತೋರಿಸಿ ಬೇಗ ಹೋಗಿ. ಅಲ್ಲಿ ಒಳಗಡೆ ಹೋಗಿ ಗೋಡನಲ್ಲಿ ತಗೊಂಬನ್ನಿ. ಹೌದು, ನೈಕಿನಲ್ಲಿ ವರ್ಕ್ ಮಾಡ್ತಿರ ತಾನೆ? ಹೋಗು, ಶೂ ತಗೊಂಬಾ. ಅಸಿಸ್ಟೆಂಟ್ ನೈಕಿಲ್ ವರ್ಕ್ ಮಾಡ್ತಾ ಇದೆಯಲ್ಲ, ಹೋಗಿ ಶೂ ತಗೊಂಬಾ. ನನ್ನ ಕಸ್ಟಮರು. ಸರಿ, ಕಟ್ ಮಾಡಿದೆ. ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆಯಾ. ನನಗೆ ಕೊಡಲ್ಲ ಅಂದ್ರೆ ಇನ್ಯಾರಿಗೆ ಕೊಡ್ತಾರೆ? ನಮ್ಮ ಮನೆ ಕಡೆ ಬಂದ್ಗಿನ್ಬಿಟ್ಯಾ, ಹೊಟ್ಟೆ ಹೊರ್ಕೊಂಡ್ಬಿಡ್ತೀಯಾ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ಫೈನಲಿ ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು ತಗೊಂಬ ಹತ್ರ. ಎಕ್ಸ್ಟ್ರಾ ಅಂತ ಏನು ಕಸ್ಟಮೈಸೇಷನ್ ಇಲ್ಲ. ಇಲ್ಲಿ ನೋಡ್ರಿ, ಇದ್ರ ಮೇಲೆ SMR ಅಂತ ಐತೆ. ಇದ್ರ ಮೇಲೆ 2127 ನನ್ನ ಕಾರ್ ನಂಬರ್ ಹಾಕೋರೆ. ಸೊ ರೆಡ್ ಅಲ್ಲಿ ಹಾಕ್ಸಿರೋದು ಇದು. ಅದಾದ್ಮೇಲೆ ಸೈಡ್ ಅಲ್ಲಿ ಇದು ಏನಿದೆಯಲ್ಲ, ಇದು ಗ್ಲೋ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಇದು ನೈಟ್ ಅಲ್ಲಂತೂ ರಿಫ್ಲೆಕ್ಟ್ ಆಗುತ್ತೆ. ಮಾರ್ನಿಂಗ್ ಅಲ್ಲಿ ಒಳ್ಳೆ ಲೈಟ್ ಬಂದ್ರು ರಿಫ್ಲೆಕ್ಟ್ ಆಗುತ್ತೆ. ಸೊ ಹೇಗಿದೆ ಶೂಸ್, ಸ್ನೀಕರ್ಸ್ ಇಷ್ಟ ಆಯ್ತಾ? ವೇರ್ ಮಾಡಿ ತೋರಿಸ್ತೀನಿ, ಆದ್ರೆ ಇದಕ್ಕೆ ಮ್ಯಾಚ್ ಮಾಡ್ಬಿಡ್ತೀನಿ. ಇನ್ಶರ್ಟ್ ತೆಗ್ದಿದ್ದೀನಿ, ಬೇಜಾರ್ ಮಾಡ್ಕೊಂಬೇಡಿ. ಚೆನ್ನಾಗಿ ಕಾಣ್ತಿಲ್ಲ. ಸಿಮ್ರಾನ್ ಹೇಳಿದ್ದು ಅಂತ ತೆಗ್ದಿದ್ದೀನಿ. ಸಿಮ್ರಾನ್ ತೆಗಿಯಲ್ಲ, ಅದಕ್ಕೆ ತೆಗ್ದಿದ್ದೀನಿ. ಏನಕ್ಕೆ ಸಿಮ್ರಾನ್? ನನ್ನ ಇಷ್ಟ. ಸರಿ, ಹೇಗಿದೆ? ಈ ತರ ಇದೆ ಕಲರ್, ಕ್ರೇಜಿ ಆಗುತ್ತೆ. ನನಗೊಂದು ಇಷ್ಟ ಆಯ್ತು. ಹೇಗಿದೆ ಶೂಸ್? ಔಟ್ ಆಫ್ 10 ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಲೆಟ್ಸ್ ಗೋ ಗೈಸ್. ನೋಡಿ ಹೇಗ್ ಕಾಣ್ತಾ ಇದೆ ಹೇಳಿ. ನನಗಂತೂ ತುಂಬಾ ಇಷ್ಟ ಆಗೋಯ್ತಪ್ಪ. ನನಗೆ ನನ್ನ ಶೂಸ್ ಮೇಲೆ ಅಂತೂ ಕ್ರೇಜಿ ಕ್ರಶ್ ಆಗ್ಬಿಡುತ್ತೆ ಅವಾಗ ನೋಡ್ತಾ ಇದ್ರೆ. ಹೆಂಗಿದೆ ಗೈಸ್ ಕಲರು? ನನಗಂತೂ ತುಂಬಾ ಇಷ್ಟ ಆಯ್ತು. ನೀವೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಗೂ ಇಷ್ಟ ಆದ್ರೆ ಬನ್ನಿ, ನೈಕ್ ವಿಸಿಟ್ ಮಾಡಿ. ಇಲ್ಲೊಂದಷ್ಟು ಶೂಸು ಇನ್ನ ಇಷ್ಟ ಆಗ್ತಾ ಇದೆ. ಇದಿಷ್ಟ ಆಯ್ತು. ಇದು ಶೈನಿಂಗ್ ಎಲ್ಲ ಹೊಡಿತೈತೆ. ಸೊ ಇವೆಲ್ಲ ಸೇಲಲ್ಲಿ ಇದಾವೆ. ನಾಳೆ ಬರೋಣ. ಇವಾಗ ಸ್ವಲ್ಪ ಕೆಲಸ ಐತೆ, ಬೇಗ ಮುಗಿಸ್ಕೊಳ್ಳೋಣ. ನಾಳೆ ಬಂದ್ಬಿಟ್ಟು ಆದಷ್ಟು ತುಂಬಿಕೊಂಡು ಬಾಚ್ಕೊಂಡು ಹೋಗೋಣ. ಯಾವ್ಯಾವ ತಗೊಂತೀನಿ ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಕ್ರೇಜಿ ಪರ್ಚೇಸು. ಮನೆ ಹೋಗೋಣ ಬನ್ನಿ ಗೈಸ್. ಟೈಮ್ ಬಂದ್ಬಿಟ್ಟು ನೋಡ್ಬೋದು ಎಷ್ಟು, 10:15. ಗಾಡಿನ ಇವಾಗ ತಂದ್ಬಿಟ್ಟು ಇಲ್ಲಿ ಕೊಡ್ತಾ ಇದೀವಿ ಸ್ಪ್ಲಾಶ್ ಅಂಡ್ ಡ್ಯಾಶ್ಗೆ. ಸೊ ನೋಡ್ತಾ ಇರ್ಬೋದು. ಪವನ್ ಬ್ರೋ ಚೆನ್ನಾಗಿದ್ದೀರಾ? ಇವ್ರದ್ದು ಸ್ಪ್ಲಾಶ್ ಅಂಡ್ ಡ್ಯಾಶ್ ಅಂತ ಗೈಸ್. ನೋಡ್ರಿ, ಇವ್ರದ್ದು ಡೀಟೇಲಿಂಗ್ ಸ್ಟೋರ್ ಇದೆ. ನನಗೆ DV ಅವ್ರ ಕಡೆಯಿಂದ ಪರಿಚಯ. ಬರ್ತಡೇ ದಿನಾನೇ ಬಂದು ಹೇಳ್ಬಿಟ್ರು, ನಾವೇ ಮಾಡ್ಕೊಡ್ತೀವಿ ಎಲ್ಲ ಅಂತ ಹೇಳ್ಬಿಟ್ಟು. ಸೊ ಗಾಡಿ ಹುಷಾರು ಬ್ರೋ, ಕೊಡ್ತಾ ಇದೀನಿ ನಿಮಗೆ. ನೀಟಾಗಿ ಮಾಡ್ಕೊಡಿ. ಗಾಡಿ ಉಳಿಬೇಕು ಇವಾಗ, ಮೇಜರ್ ಕನ್ಸರ್ನೇ ಅದು. ಎಲ್ಲರಿಗೂ ಕೇಳ್ತಾ ಇದೀನಿ ನಾನು. ಮೇಜರ್ ಆಗಿ ಏನ್ ಕೇಳಿದೆ ಗೊತ್ತಾ? ಒಂದಷ್ಟು ಪೇಂಟ್ ಜಾಬ್ ಕೇಳಿದೆ. ಅಂದ್ರೆ ಕಲರ್ ಚೇಂಜ್ ಆಗ್ಬೇಕು, ಶೈನಿಂಗ್ ಉಳಿಬೇಕು ಅಂತ. ಪೇಂಟ್ ಅಲ್ಲಿ ಮಾಡೋದು, PPF ಅಲ್ಲಿ ಮಾಡಲ್ಲ ಅಂತ ಹೇಳಿದ್ರು. ಅದನ್ನೇ ಇವಾಗ. ಸೊ ಇವಾಗ ನೀಟಾಗಿ PPF ಮಾಡ್ಸೋಣ. ಗಾಡಿ ಕಂಡೀಷನ್ ನೋಡ್ರಿ ಹಿಂಗೈತೆ.
ಎಲ್ಲ ಒಂಚೂರು ಚಿಕ್ಕ ಮೈನಸ್ ಸ್ಕ್ರಾಚಸ್ ಆಗ್ಬಿಟ್ಟೈತೆ. ರೋಡ್ ಆತರ ಇರೋದ್ರಿಂದ ಬೆಂಗಳೂರ್ದು ಹಿಂಗೆಲ್ಲ ಇದೆ ಇವಾಗ ಗಾಡಿ. ಇವಾಗ ಕೊಡ್ತಾ ಇದೀನಿ ಆದ್ರೂ ಉಳಿತೈತೆ, ಬಟ್ ಇನ್ನ ಚೆನ್ನಾಗಿ ಉಳಿಯಂಗ್ ಮಾಡ್ಕೊಡ್ತಾರೆ ಅಂತ ಹೇಳಿದಾರೆ. ಬ್ರೋ ನಿಮ್ಮ ಹತ್ರ ಬಿಟ್ಟು ಹೋಗ್ತಾ ಇದೀನಿ, 2 ದಿನ ಆದ್ಮೇಲೆ ಬರ್ತೀನಿ. ಜಾಸ್ತಿ ಒಳ್ಳೆ ತರ ಮಾಡ್ಕೊಡಿ ಕಾರ್ನ. ಸರ್ಪ್ರೈಸ್ ಆಗ್ತೀರಾ ನೀವೇ. ಪಕ್ಕ ಗೈಸ್ ಕಾಂಟ್ಯಾಕ್ಟ್ ಮಾಡ್ರಿ. ಪಾಪ ಹೊಸದಾಗ ಓಪನ್ ಮಾಡಿದಾರೆ. ನೆಕ್ಸ್ಟ್ ನನ್ ಕಾರ್ನ ತೋರಿಸ್ತೀನಿ ಹೆಂಗ್ ಮಾಡಿದಾರೆ ಅದ್ರ ಮೇಲೆ. ಬ್ರೋ ಜನ ಬರೋ ಡಿಸ್ಕೌಂಟ್ ಮಾಡ್ಕೊಡಿ. ಹೌದಾ? ನಾನ್ ನೋಡಿಲ್ಲ ಬ್ರೋ, ಅದಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಸೊ ನೋಡ್ರಿ, ಬಂದ್ ಮಾಡಿಸ್ಕೊಡ್ರಿ ಗೈಸ್. ಇವಾಗ ಬೇರೆ ಆಲ್ಟ್ರೇಷನ್ ಏನೇನ್ ಪ್ಲಾನ್ ಮಾಡಿದೀವಿ ಬ್ರೋ? ಇಲ್ಲಿ ಸೈಡ್ ಲಿಪ್ ಹಾಕ್ಬೇಕು ಅಂತಿದೀವಿ, ಕೆಳಗಡೆ ಕಟಿಂಗ್ಸ್ ಹಾ 2, ಹಾ ಮತ್ತೆ ಬೂಟ್ ಲಿಪ್ ಒಂದು ಹಾಕ್ಬೇಕು ಅಂತಿದೀವಿ. ಹಿಂದ್ಗಡೆನಾ? ಆರ್ಡರ್ ಮಾಡಿದೀವಿ. ಹಾ So it will take another 10-15 days to reach us. 10-15 ದಿನ. ಹಾ. ಇಲ್ಲೊಂದು ದೊಡ್ಡದು ಲಿಪ್ ಹಾಕಕ್ ಪ್ಲಾನ್ ಮಾಡಿದೀವಿ. ಅದಾದ್ಮೇಲೆ ಸೈಡ್ ಅಲ್ಲಿ ಒಂದು ಕೆಳಗಡೆ ಸ್ಕರ್ಟಿಂಗ್ಸ್, ಈ ಸೈಡ್ ಆ ಸೈಡ್. ಫ್ರಂಟ್ ಅಲ್ಲಿ ಹಾಕ್ಸಕ್ ಆಗ್ತಾ ಇಲ್ಲ. ರೀಸನ್ ಏನ್ ಫ್ರಂಟ್ ಅಲ್ಲಿ ಹಾಕ್ಸಕ್ ಆಗಲ್ಲ ಅಂತ ಅಂದ್ರೆ ಆಲ್ರೆಡಿ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಐತೆ. ನನಗೆ ಹೊಡೆಯಕ್ ಆಗ್ತಾ ಇಲ್ಲ ಬ್ಯಾಂಗ್ಳೂರಲ್ಲಿ ಗಾಡಿನ. ಇಲ್ಲಿ ನಾವ್ ಇನ್ನ ಕೆಳಗಡೆ ಹಾಕ್ಸಿದ್ರೆ ಟಚ್ ಆಗುತ್ತೆ, ಹಂಪ್ಸಿಗೆಲ್ಲ ಟಚ್ ಆಗುತ್ತೆ. ಇವಾಗ ಗಾಡಿಲಿ ಆಲ್ರೆಡಿ ನಮ್ಮ ಹತ್ರ ಇದಿಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಸೈಡ್ ಅಲ್ಲಿ ಹಾಕಿಸ್ತಾ ಇದೀವಿ, ಬ್ಯಾಕ್ ಅಲ್ಲಿ ಹಾಕಿಸ್ತಾ ಇದೀವಿ. ಅದ್ ಬಿಟ್ರೆ ಎಕ್ಸ್ಟ್ರಾ ನಾವ್ ಇನ್ನೇನು ಮಾಡಿಸ್ತಾ ಇಲ್ಲ. ಕಲರ್ ಒಂದ್ ಚೇಂಜ್ ಮಾಡಿಸ್ತಾ ಇದೀವಿ, ಲೋಗೋ ಒಂದ್ ಚೇಂಜ್ ಮಾಡಿಸ್ಬೇಕಂತ ಪ್ಲಾನ್ ಐತೆ. ಕೇಳಿದೀನಿ ಶೋರೂಮ್ ನಲ್ಲೇ, ಕೊಟ್ಟಾಗ ಲೋಗೋನ ಚೇಂಜ್ ಮಾಡ್ಸೋಣ, 50th ಆನಿವರ್ಸರಿ ಲೋಗೋ ಹಾಕ್ಸೋಣ. ಸೊ ಬ್ರೋ ಕಾರ್ ನಿಮ್ಮ ಹತ್ರ ಇರುತ್ತೆ, ಸಿಗೋಣ 2 ದಿನ ಆದ್ಮೇಲೆ. 2 days ಆದ್ಮೇಲೆ ಸಿಗೋಣ. ಪಕ್ಕ ಬ್ರೋ, ಬಾಯ್. ಬಾಯ್ ಬಾಯ್. ಓಕೆ ಗೈಸ್, ಫೈನಲಿ ನಮ್ಮ ಆಫೀಸಿಗೆ ಬಂದಿದ್ದೀನಿ. ಆಫೀಸ್ ನಾನು ನಿಮಗೆ ಟೂರ್ ಮಾಡ್ತೀನಿ ಆಮೇಲೆ, ಆಚೆಗಡೆ ಆಯ್ತಾ. ಫುಲ್ ಎಲ್ಲ ಆಫೀಸ್ ಎಲ್ಲ ಹೆಂಗೈತೆ ನಮ್ದು. ಕನ್ಸ್ಟ್ರಕ್ಷನ್ ಆಫೀಸ್ ಹೇಳಿದೆ ಗೊತ್ತಾ, ಕನ್ಸ್ಟ್ರಕ್ಷನ್ ಇತ್ತು, ನಮ್ದು ಆಫೀಸ್ ಇದೆ, ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದ್ರದ್ದು ಆಫೀಸ್ ಎಲ್ಲ ಆಚೆಗಡೆ ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ಫಸ್ಟ್ ನಾನ್ ನಿಮಗೆ ನಮ್ಮ ಅಣ್ಣನ ತೋರಿಸ್ತೀನಿ. ನಮ್ಮ ಅಣ್ಣನ ನೀವೆಲ್ಲ ನೋಡಿರ್ತೀರಾ, ಅವಾಗ ಯಾವ್ದಾದ್ರು ವಿಡಿಯೋಗಳಲ್ಲಿ ನೋಡಿರ್ತೀರಾ. ತಾರ್ ಓಪನಿಂಗ್ ದಲ್ಲಿ ನೋಡಿದಿರಾ, ಅದಾದ್ಮೇಲೆ ಇನೋವಾ ಓಪನಿಂಗ್ ದಲ್ಲಿ ನೋಡಿದಿರಾ. ಇನೋವಾ ನಮ್ಮ ಅಣ್ಣಂದು ಕಾರು. ಸೊ ಅದಾದ್ಮೇಲೆ ಇವತ್ತು ಫೈನಲಿ ನಾನು ಆಫೀಸಿಗೆ ಬಂದು, ನಮ್ಮ ಅಣ್ಣ ವಿಡಿಯೋ ಮಾಡಲ್ಲ ಅಂತ ನಾನು ಇಲ್ಲ ತೋರಿಸಲ್ಲ, ಇಲ್ಲ ಜನಕ್ಕೆ ಇಂಟ್ರೊಡಕ್ಷನ್ ಕೊಡ್ಸಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ನಮ್ಮ ಅಣ್ಣನ ಒಪ್ಸಿ ಕನ್ವಿನ್ಸ್ ಮಾಡಿ ಕುತ್ಕೊಂಡಿದೀನಿ ಇವಾಗ. ಸೊ ಫೈನಲಿ ಇಂಟ್ರೊಡಕ್ಷನ್ ಮಾಡಲ್ಲ. ಚೆನ್ನಾಗಿದೆಯಾ? ನಮ್ಮ ಅಣ್ಣ ನಾನು ಫಸ್ಟ್ ಟೈಮ್ ತೋರಿಸ್ತಾ ಇರೋದು ವಿಡಿಯೋದಲ್ಲಿ, ಯಾವತ್ತೂ ಮಾತಾಡಿಲ್ಲ ನಮ್ಮ ಅಣ್ಣ. ಆಕ್ಚುಲಿ ಇವತ್ತೇ ಫಸ್ಟ್ ಟೈಮ್ ನಾನು ಮಾತಾಡಿಸ್ತಾ ಇರೋದು. ಅಣ್ಣ ಏನಾದ್ರೂ ಸಜೆಷನ್ ಕೊಡಕ್ ಇಷ್ಟಪಡ್ತೀಯಾ ನನಗೆ? ಏನ್ ಸಜೆಷನ್ ಕೊಡ್ಬೇಕು? 24 ವರ್ಷ ಮುಗಿಸಿದೀಯಾ? 25 ಮುಗಿಸಿ 26 ಹೋಗ್ತಾ ಇದೀಯಾ? ಒಳ್ಳೇದಾಗ್ಲಿ. ಇನ್ನು ಮುಂದೆ ಒಳ್ಳೊಳ್ಳೆ ಕೆಲ್ಸಗಳು ಮಾಡೋ, ಬರೀ ಶೋಕಿ ಮಾಡ್ಕೊಂಡು ಓಡಾಡ್ಬೇಡ. ಒಳ್ಳೇದಾಗ್ಲಿ ಅಣ್ಣ. ಅಂದ್ರೆ ಬಡವ್ರಿಗೆ ಹೆಲ್ಪ್ ಆಗುತ್ತಲ್ಲ, ಎಷ್ಟು ದುಡಿಬೇಕು. ದುಡ್ದಿದ್ರಲ್ಲಿ ಸ್ವಲ್ಪ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕು, ಕೈಲಾಗ್ಬೇಕು ಹೆಲ್ಪ್ ಮಾಡ್ಬೇಕು. ಅದ್ರ ಮಿಕ್ಕಿದ್ ನಿಮ್ಗೆ ಏನ್ ಬೇಕು ಉಪಯೋಗ ಪಡ್ಕೊಂಡು ಹೋಗ್ಬೇಕಷ್ಟೇ. ಬರೀ ದುಡ್ದಿದ್ದೆಲ್ಲ ಕಾರ್ ತಗೊಳ್ಳೋದು, ಶೋಕಿ ಮಾಡೋದ್ರೆ ಮುಗಿಬಾರ್ದು. ಸ್ವಲ್ಪ ಸೇವಿಂಗ್ಸ್ ಇಟ್ಕೋಬೇಕು ಅಷ್ಟೇ. ಸಜೆಷನ್. ಅಣ್ಣ ನಮ್ದು ಫಸ್ಟ್ ಕಾರ್ ಯಾವ್ದು ನೆನಪಾಯ್ತಾ? ಆಗ 2014 ಮಾರುತಿ 800 ಫಸ್ಟ್ ಕಾರ್ ನಮ್ದು. ಇವಾಗ ಅದೆಷ್ಟು ಕಾರ್ಗಳಿದಾವೆ ಗೊತ್ತಾ? ಕೆಲ್ಸದವ್ರ ಹತ್ರ ಕಾರ್ಗಳಿದಾವೆ, ಮನೇಲಿ ಕಾರ್ಗಳಿದಾವೆ. ದೇವ್ರದ ಏನೋ ಅಥವಾ ಏನೋ ಗೊತ್ತಿಲ್ಲ, ತುಂಬಾ ನಂಬ್ತೀವಿ ನಾವು. ನಾನು ಇವಾಗ ನಂಬಕ್ ಸ್ಟಾರ್ಟ್ ಮಾಡಿದೀನಿ. ನಮ್ಮಣ್ಣ ಫುಲ್ ದೇವ್ರಿಗೆಲ್ಲ ನಂಬೋದು, ಕೂರ್ಸೋದು, ಇವೆಲ್ಲ ಮಾಡ್ತಾ ಇರ್ತಾ ಆಯ್ತಾ. ದೇವ್ರ ನಂಬೇಕು, ಮತ್ತೆ ತಂದೆ ತಾಯಿನ ದೇವ್ರು ಅಷ್ಟೇ. ಅಷ್ಟು ನಂಬಿಕೆ ಇಟ್ಕೊಂಡಿದ್ರೆ ಉದ್ಧಾರ ಆಗ್ತೀವಿ 100%. ಆಕ್ಚುಲಿ ನಾನು ಜಾಸ್ತಿ ಕನೆಕ್ಟ್ ಇಲ್ಲ ನನ್ನ ಪೇರೆಂಟ್ಸಿಗೆ. ನಾನು ಹೇಳ್ತಾ ಇರ್ತೇನೆ, ನಮ್ಮ ಅಪ್ಪ ಅಮ್ಮಗಿನ್ನ ಜಾಸ್ತಿ ನಮ್ಮ ಅಣ್ಣನ ಜೊತೆ ಜಾಸ್ತಿ ಇದ್ದಿದ್ದು, ಓಡಾಡಿದ್ದು ಅವಾಗೆಲ್ಲ. ಇವಾಗ ನಾವು ಡಿಟ್ಯಾಚ್ ಆಗ್ಬಿಟ್ಟಿದೀವಿ. ಅಂದ್ರೆ ನಮ್ಮ ಅಣ್ಣ ಮದ್ವೆ ಆದ್ಮೇಲಿಂದ ಆಮೇಲೆ ಬಿಸಿ ಆಗ್ಬಿಟ್ಟಿರೋದು. ಆಮೇಲೆ ನಾನು ಬಿಸಿ ಆಗಿಲ್ಲಪ್ಪ, ನೀನ್ ಬಿಸಿ ಆಗಿದ್ದೀನಿ. ನಾನು ಬಿಸಿ ಆಗಿದ್ದೀನಿ. ನೀನೇನ್ ಮನೆಗ್ ಬರ್ತೀಯ? ನೀನು ಕೆಲಸ ಇರ್ತದೆ, ಆಫೀಸ್ ಇರ್ತೀನಿ. ಅದಕ್ಕೋಸ್ಕರ ಇವಾಗ ನಾವೆಲ್ಲ ಆಲ್ಮೋಸ್ಟ್ ಸಿಗೋದು ರೇರು. ಬಟ್ ಏನೇ ಇದ್ರು, ಏನೇ ಎಮರ್ಜೆನ್ಸಿ, ಏನೋ ಪ್ರಾಬ್ಲಮ್ ಅಣ್ಣ ಒಂದು ಕಾಲ್ ಮಾಡ್ಬಿಟ್ರೆ ಪೀಸ್ ನಾಟ್. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ಕೊಂತೀಯ ಅಂತ. ಏನು ಮಾಡಲ್ಲ ಅಣ್ಣ, ಏನೋ ಮಾಡ್ತಾ ಇದೀರಿ. ಮಾಡಬಾರ್ದು. ನಾ ಏನು ಮಾಡಿಲ್ಲ, ಆತರ ಏನು ಮಾಡಿಲ್ಲ ನಾನು. ಅದೇ ಸ್ವಲ್ಪ ಈ ತರ ಸ್ವಲ್ಪ ಜಾಸ್ತಿ ಒಂದ್ ಸ್ವಲ್ಪ ಕೆಟ್ಟ ಮಾತಾಡೋದನ್ನೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಇದಾಗಿರುತ್ತಲ್ಲ, ಅದಕ್ಕೆಲ್ಲ ಏನಾದ್ರು ಸಜೆಷನ್ ಇದೆಯಾ ನಿಂದು? ಇವಾಗ ನನಗೆ ಬೈಯೋರಿಗೆ ತಾನೇ ನಾನು ಬೈತೀನಿ, ಅದು ತಪ್ಪು ಅಂತ. ಮುಗಿತಲ್ಲ ಬಿಡು, ಮುಗಿದೋಗಿತ್ತು ಕತೆ. ಅದನ್ನ ಮುಗಿದೋಯ್ತು. ಬಟ್ ಅದು ಕಂಪ್ಲೇಂಟ್ ಇದೆ. ಪ್ರೋಕ್ ಮಾಡ್ತಾರಪ್ಪ, ಬೇರೆಯವ್ರ ನಮ್ಮನ್ನ ಪ್ರೋಕ್ ಮಾಡ್ತಾರೆ. ಬಟ್ ನಿನ್ ಇಮ್ಯಾಜ್ನ, ನಿನ್ನ ಏಳಿಗೆನ ಸಹಿಸ್ತಾ ಇರೋರು ನಿನ್ನ ಪ್ರೋಕ್ ಮಾಡ್ತಾರೆ. ನಿನ್ನ ನೆಗೆಟಿವ್ ಎಲ್ಲಿ ಅಂತ ಹುಡುಕ್ತೆ, ಪಾಸಿಟಿವ್ ನಿನ್ ದೂರ ಮಾಡೋದು ಲೆಕ್ಕಕ್ಕೆ ಬರಲ್ಲ. ನೀನೆಲ್ಲೋ ಒಂದ್ ಸಣ್ಣ ತಪ್ಪು ಮಾಡಿದೆ ಅಂದ್ರೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ಹಂಗೆ ಏನ್ ಮಾಡಿ, ಈಗ ಕಾರ್ ತಗೊಂಡ್ರೆ ಕೆಲವ್ರಿಗೆ ಖುಷಿ ಇದೆ, ಕೆಲವರು ಅದನ್ನು ಇದ್ ಮಾಡ್ತಾರೆ. ಏನ್ ಬಡವ್ರಿಗೆ ದಾನ ಮಾಡ್ಬೇಕಾಗಿತ್ತು, ದುಡ್ದಿದ್ದೆಲ್ಲ ದಾನ ಮಾಡುತ್ತೆ, ಅದು ಹೇಳಲ್ಲ.
ಸಮ್ ಪರ್ಸೆಂಟೇಜ್ ಎಷ್ಟು ಮಾಡಿದೀನಣ್ಣ ನಾನು? ಎಲ್ಲರೂ ದುಡಿಬೇಕು. ದಾನ ಅಂತಲೇ ಇರಬಾರ್ದು. ಒಂದು 10% ಏನ್ ಪ್ರಾಫಿಟ್ ಬರುತ್ತೆ ಅದು ಒಂದು 10%, 20% ಕೈಲಾಗದೆ ಇರೋರಿಗೆ ನಾವು ದಾನ ಮಾಡ್ಬೇಕು. ಅವ್ರಿಗೆ ನೆಸಿಟಿ ಇರುತ್ತೆ, ಅದಕ್ಕೆ ಸ್ವಲ್ಪ ಪುಷ್ ಮಾಡಬೇಕು ಅಷ್ಟೇ. ಊಟ ತಿಂಡಿ ಇದಕ್ಕೆಲ್ಲ ಸಹಾಯ ಮಾಡು, ಒಳ್ಳೇದಾಗ್ಲಿ. ಅನ್ನ ಹಾಕು 4 ಜನಕ್ಕೆ. ನಿನಗೆ ಏನ್ ಅನ್ಸುತ್ತೆ? ನನಗೆ ಏನು ಕಷ್ಟಪಟ್ಟಿಲ್ಲ ಅಂತ ಎಷ್ಟೊಂದ್ ಜನ ಹೇಳ್ತಾ ಇರ್ತಾರೆ ನನ್ನ. ಕಷ್ಟಪಟ್ಟಿದ್ರೆ ಸಕ್ಸಸ್ ಸಿಗಕ್ ಸಾಧ್ಯ ಇಲ್ಲ. ಅದು ಯಾವ್ದು ಬೇಡ ಅಂತ ನೀನು ಅದನ್ನೇ ಮಾಡಿದ್ಯಾ, ಅದ್ರಲ್ಲಿ ನೀನು ಸಕ್ಸಸ್ ಕಂಡಿದ್ಯಾ, ಮಾಡಿ ಒಳ್ಳೇದಾಗ್ಲಿ. ಯಾವುದೇ ಕೆಲಸನ ಒಂದು ಕೆಲಸನ ಅದರಲ್ಲಿ ಅದೇ ಆಗಿರ್ಲಿ, ಒಬ್ಬ ಮನುಷ್ಯ ಹಠ ಬಿದ್ದು ಮಾಡಿದ್ರೆ ಅದು ಸಾಧನೆ ಸಿಗುತ್ತೆ ಅನ್ನೋದಕ್ಕೆ ನೀನ್ ಮಾಡಿದ್ಯಾ ಮಾಡು. ಬಟ್ ಅದನ್ನ ಎಲ್ಲರೂ ನಾನು ಇದು ಮಾಡಿದೀನಿ ನೀವು ಮಾಡಿ ಅಂತ ನೀನು ಅದನ್ನ ಹೇಳಿಲ್ಲ ನಾನು ಅವತ್ತು. ನಾನು ಯಾರಕ್ಕೆ ಸಿಕ್ಕಿದ್ರು ಓದಿ ಅಂತಾನೆ ಹೇಳೋದು ಫಸ್ಟ್. ಎಲ್ಲರಿಗೂ ಸಕ್ಸಸ್ ಸಿಗಲ್ಲ. ನೀನೀಗ 7-8 ವರ್ಷದಿಂದ ಮಾಡಿದ್ಯಾ, ನೀನು ಕಾಲೇಜ್ ಡ್ರಾಪ್ ಆಯ್ತು, ಕೊರೋನಾ ಸ್ಟಾರ್ಟ್ ಆಯ್ತು, ಏನೋ ಆಪ್ಷನ್ ಇದ್ದೈತೆ ಅದು ಮಾಡ್ಕೊಂಡ್ ಬಂದೆ. ಬೇಡ 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 ಅಂದ್ರೂ ಅದನ್ನೇ ಮಾಡ್ಕೊಂಡ್ ಬಂದಿದ್ಯಾ, ಇವತ್ತು ಸಕ್ಸಸ್ ಕಂಡಿದ್ಯಾ. ಅದಕ್ಕೆ ಅದು ಲಾಂಗ್ ಟರ್ಮ್ ಇರ್ಬೇಕು. ಯಾವುದೇ ಕೆಲಸ ಮಾಡಿದ್ರು, ಯಾರೇ ಏನ್ ಮಾಡಿದ್ರು ಅದರಲ್ಲಿ ತುಂಬಾ ದಿನ ಇನ್ವಾಲ್ವ್ಮೆಂಟ್ ಆದ್ರೆ ಮಾತ್ರ ಸಕ್ಸಸ್ ಕಾಣೋದು. 4 ದಿನ 3 ವರ್ಷ ಮಾಡೋದು ಇದ್ರಲ್ಲಿ ಏನು ಸಕ್ಸಸ್ ಸಿಗಲ್ಲ. ಇದ್ರಲ್ಲಿ ಏನು ಆಗಲ್ಲ ಅಂತ ಬಿಟ್ಬಿಟ್ಟು ಇನ್ನೊಂದಕ್ಕೆ ಜಂಪ್ ಆಗೋದು, ಮತ್ತೆ ಇನ್ನೊಂದಕ್ಕೆ ಜಂಪ್ ಆಗೋದು. ಸೊ ಅದರ ಜಂಪ್ ಆಗ್ತಾ ಹೋದ್ರೆ ಯಾವ್ದೂ ಸಕ್ಸಸ್ ಆಗಲ್ಲ. ನೀವು ಗುರಿ ಒಂದೇ ಇರಬೇಕು, ಆ ಗುರಿನ ಕರೆಕ್ಟಾಗಿ ಇಟ್ಕೊಂಡು ಹೋದ್ರೆ ಸಕ್ಸಸ್ ಸಿಗುತ್ತೆ. ಅದನ್ನ ಮಾಡಿ ಓದಿ. ಇವನ್ ತರ ಎಲ್ಲ ಯೂಟ್ಯೂಬ್ ಮಾಡ್ತೀನಿ, ನಾನು ಇನ್ಸ್ಟಾಗ್ರಾಮ್ ಮಾಡ್ತೀನಿ ಅಂದ್ರೆ ಎಲ್ಲ ಸಕ್ಸಸ್ ಸಿಗಲ್ಲ. ಇವ್ನಿಗೆ ಸಪೋರ್ಟ್ ಇದ್ದಾರೆ, ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದೆ, ಹಂಗಾಗಿ ನಡೀತಾ ಇದೆ. ಅದು ಬಿಟ್ರೆ ಯೂಟ್ಯೂಬ್ ಬಿಟ್ರೆ ಬೇರೆ ಏನೂ ಮಾಡಿಲ್ಲ ಇದುವರೆಗೂ. ಒಂದು ಕಂಟಿನ್ಯೂ ಹಿಂಗೆ ಆಸೆ ಇಕ್ಕಲ್ಲ ಅವನು. ಎಲ್ಲದನ್ನು ಮಾಡಕ್ಕೆ ಜನ ಬೇಕು ಅವನಿಗೆ. ಹಂಗಾಗಿ ಅದನ್ನೇ ಮಾಡಿದ್ದಾರೆ 24/7 ಅದನ್ನೇ ಮಾಡೋದ್ರಿಂದ ಸಕ್ಸಸ್ ಕಂಡಿದ್ಯಾ. ಎಲ್ಲರೂ ಅದನ್ನ ಮಾಡಕ್ ಆಗಲ್ಲ. ಓದಿ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಚಲೋ, ನಮ್ಮ ಆಫೀಸ್ ತೋರಿಸ್ತೀನಿ. ಆಫೀಸ್ ಟೂರು, ಆಫೀಸ್ ಎಲ್ಲ ಹೆಂಗೈತೆ ಅಂತ ಒಂದ್ಸಲ ನೋಡ್ಬಿಟ್ರಿ. ಅದಾದ್ಮೇಲೆ ಮನೆಗೆ ಹೋಗೋಣ. ಲೆಟ್ಸ್ ಗೈಸ್, ಇದು ಮೇನ್ ಬಾಸ್ ಕ್ಯಾಬಿನ್ ಆಯ್ತಾ. ನಮ್ಮ ಅಣ್ಣ ಇರೋ ಕ್ಯಾಬಿನ್ ಇದು ಫುಲ್. ಇಲ್ಲಿ ಒಂದು ಹಿಡನ್ ವಾಶ್ರೂಮ್ ಇದೆ ನೋಡಿ. ಇಲ್ಲಿ ವಾಶ್ರೂಮ್ ಇದೆ ಅಂತಾನೆ ಕಾಣ್ತಲ್ಲ, ಇದು ಆಕ್ಚುಲಿ ವಾಶ್ರೂಮ್ ಇದೆ. ಹಿಡನ್ ವಾಶ್ರೂಮ್ ಇದು. ಅದಾದ್ಮೇಲೆ AC ಐತೆ, ಅದಾದ್ಮೇಲೆ ಕಬೋರ್ಡ್ಸ್, ಅದಾದ್ಮೇಲೆ ಎಲ್ಲ ದೇವ್ರು. ನೀವು ನೋಡ್ತಾ ಇರ್ತೀರಿ ಎಷ್ಟು ಕಡೆ ನಮ್ಗೆಲ್ಲ ತಿರುಪತಿ ದೇವ್ರು ನೋಡ್ತೀರಾ ಅಂತ ಅಂದ್ರೆ, ನೀವು ನನ್ನ ರೂಮಲ್ಲಿ 3 ಜಾಗದಲ್ಲಿ ಐತೆ, ಆಮೇಲೆ ಇಲ್ಲೂ ಐತೆ. ತಿರುಪತಿ ಜಾಸ್ತಿ ನಂಬೋದು ಇರ್ತಾರೆ ಆಯ್ತಾ. ಇದು ಮೇನ್ ಬಾಸ್ ಕ್ಯಾಬಿನ್. ಆಮೇಲೆ ಆಚೆ ಬಂದ್ರೆ ಇದು ಕಿಚನ್. ದಿಸ್ ಇಸ್ ಕಿಚನ್, ಆಫೀಸ್ ಕಿಚನ್. ಇದು ಆಫೀಸ್ ಅಲ್ಲಿ ಫುಡ್ ಇದೆಲ್ಲ ರೆಡಿ ಮಾಡೋದಕ್ಕೋಸ್ಕರ ಆಫೀಸ್ ಕಿಚನ್ ಇಲ್ಲ ಆಯ್ತಾ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಈ ತರದೊಂದು ಇದೈತೆ, ಸಿಂಪಲ್ ಆಗಿದೆ ಐತೆ ಎಲ್ಲ. ಇದೆಲ್ಲ ಆನ್ ಮಾಡ್ಬೋದು ಅನ್ಸುತ್ತೆ. ಚೆನ್ನಾಗೈತೆ ಆಕ್ಚುಲಿ ನೋಡ್ರಿ, ಎಷ್ಟು ಆಗೋದಾಗೈತೆ. ಇದಾದ್ಮೇಲೆ ನೆಕ್ಸ್ಟ್ ನಮ್ದು ಈ ಕ್ಯಾಬಿನ್ ಬರುತ್ತೆ. ಇವರೆಲ್ಲ ಹೇಳಕ್ ಕೇಳ್ಬಿಟ್ಟಿದ್ರೆ ನಾನು ಇನ್ನೊಂದು ಕ್ಯಾಬಿನ್ ಇದೆ. ಈ ಕ್ಯಾಬಿನ್ ಅಲ್ಲಿ ಆಗಿ ಕುತ್ಕೊಂಡ್ಬಿಟ್ಟು ಆರಾಮಾಗಿ ಮಾಡ್ಬೋದು. ನನ್ಗೆ ಇವಾಗ್ಲೂ ಕರೀತಾರೆ ಪಾಪ ಮಾಡು ಸೇರ್ಕೊ ಅಂತ. ಬಟ್ ದಿಸ್ ಈಸ್ ಇನ್ನೊಂದು ಕ್ಯಾಬಿನ್, ಇನ್ನೊಂದು ಬಾಸ್ ಕ್ಯಾಬಿನ್ ಇದು. ಇಲ್ಲೂ ಕೂಡ ಒಂದಷ್ಟು ಮೀಟಿಂಗ್ಸ್ ಏನಾದ್ರು ಇದ್ರೆ ನಡೀತಾ ಇರುತ್ತೆ ಆಯ್ತಾ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಹೋಗೋಣ ಬನ್ನಿ. ಸೊ ಇದು ನಿಮಗೆ ಕಂಪ್ಲೀಟ್ ಸ್ಟಾಫಿಗೆ ಅಂತ ಮಾಡುವ ಜಾಗ ಪೂರ್ತಿ. ಇದು ಒಂದಷ್ಟು ಸಿಸ್ಟಮ್ಸ್ ಇದಾವೆ, ಒಂದಷ್ಟು ಇದಿದಾವೆ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಸೋಫಾ ಐತೆ. ಇದು ವೇಟಿಂಗ್ ಸೋಫಾ. ಇದು ಆಂಜನೇಯ, ನಮ್ಮ ಅಣ್ಣಂಗೆ ಜಾಸ್ತಿ ಇಷ್ಟ ಅಂತ ಆಂಜನೇಯ ಹಾಕಿರೋದು. ಇದು ಕಂಪ್ನಿ ಇದ್ರ ರಿಸೆಪ್ಷನ್ ವೇಟಿಂಗ್ ಇದು. ಅದಾದ್ಮೇಲೆ ಇಲ್ಲಿ ನಾರ್ಮಲ್ ಫೈಲ್ಸ್ ಕ್ಯಾಬಿನ್ ಇದು. ಇದ್ರಲ್ಲಿ ಏನು ಇಕ್ಕಿಲ್ಲ. ಅಲ್ಲಿ ಬಿಟ್ರೆ ಕೂಡ ಇದೊಂದು ವಾಯ್ಡ್ ಜಾಗ ಬರುತ್ತೆ. ಇದು ಸ್ಪೇಷಿಯಸ್ ಆಗಿರುತ್ತದೆ. ಇದು ಮಾಡಕ್ಕೆ ಅಂತಾನೆ ಕೆಲಸ ಮಾಡೋರಿಗೆ. ವಾಟ್ ಯು ಮೀನ್? ಏನದ ವರ್ಕ್ ಸ್ಪೇಸ್. ವರ್ಕ್ ಸ್ಪೇಸ್. ಅದಾದ್ಮೇಲೆ ಇದು ಬಂದ್ಬಿಟ್ಟು ನಿಮಗೆ ನಮ್ಮ ಏನಿದ ಮೀಟಿಂಗ್ ಕಾನ್ಫರೆನ್ಸ್ ಮೀಟಿಂಗ್ ಕ್ಯಾಬಿನ್. ಸಾರಿ ನಂಗೆ ಬರೋದೇ ಇಲ್ಲ ನೋಡಿ, ಓದಿದ್ರೆ ನಂಗೆ ಇದೆಲ್ಲ ಗೊತ್ತಾಗ್ತಾ ಇತ್ತು. ಇದು ಕಾನ್ಫರೆನ್ಸ್ ಮೀಟಿಂಗ್ ಕ್ಯಾಬಿನ್. ಇದು ಕಂಪ್ಲೀಟ್ ಆಗಿ ಇದ್ರಲ್ಲಿ ಜಾಸ್ತಿ ಯಾರು ನಮ್ಮ ಅಣ್ಣ ಫ್ರೆಂಡ್ಸ್ ಅಥವಾ ಎಲ್ಲಾರು ಬರ್ತಾರೆ ಗೊತ್ತಾ, ಮೀಟಿಂಗ್ಸ್ ನಡೀಬೇಕಾದ್ರೆ ಈ ರೂಮಲ್ಲಿ ನಡೀತಾ ಇರುತ್ತೆ. ಎಲ್ಲ ಕುತ್ಕೊಂಡು ಮಾಡಲ್ಲ, ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಚೆನ್ನಾಗಿ ನಡೀತಾ ಇರುತ್ತೆ ಅಂತ ಅನ್ಕೊಂಡ್ರಿ. ಸೊ ಇವಾಗ ಇಷ್ಟೆಲ್ಲ ಮುಗೀತು. ನಾನು ನಿಮಗೆ ನಮ್ಮ ಅಣ್ಣ ಆಫೀಸ್ ಎಲ್ಲ ತೋರಿಸ್ತೀನಿ ಏನೇನು ಅಂತ ಹೇಳ್ಬಿಟ್ಟು ಎಲ್ಲ ನಿಧಾನಕ್ಕೆ ತೋರಿಸ್ಕೊಂಡು ಹೋಗ್ತಾ ಇದೀನಿ. ಐ ಹೋಪ್ ನಿಮ್ಗೂ ಇಷ್ಟ ಆಗ್ತಾ ಇರುತ್ತೆ ಅಂತ ಅನ್ಕೊತೀನಿ. ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಆಮೇಲೆ ಏನೈತೆ ಅಪ್ಡೇಟ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಶೂಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ನಿಮ್ಮೆಲ್ಲರಿಗೂ. ಸೊ ನಮ್ಮ ಅಣ್ಣ ಏನೇನು ಹೇಳಿದ್ರು ಎಲ್ಲ ಸೀರಿಯಸ್ ಆಗಿ ತಗೊಂಡು ಒಂದು ಸ್ವಲ್ಪ ಏನದು ದೃಢತೆಯಿಂದ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋಣ. ಲೆಟ್ಸ್ ಗೋ, ಮನೆಗೆ ಹೋಗೋಣ. ಫೈನಲಿ ಗೈಸ್ ಮನೆಗೆ ಬಂದಿದ್ದೀನಿ. ಇವತ್ತಿನ ದಿನ ತುಂಬಾ ನೆಮ್ಮದಿಯಿಂದ ಇತ್ತು. ಸೊ ಇದು ನೋಡ್ಬೋದು, ಸ್ನೀಕರ್ಸ್ ಆ್ಯಡ್ ಮಾಡ್ಬಿಡೋಣ. ಎಲ್ಲಿಡೋಣ? ಇಲ್ಲಿ ಅಲ್ಲಿ ಮೇಲ್ಗಡೆ ಐತೆ ಬ್ಯಾಲೆನ್ಸು, ಬಟ್ ಅಲ್ಲಿ ಬೇಡ.
ಕಾಣಿಸೋ ಥರ ಇಲ್ಲೇ ಎಲ್ಲ ಇಡೋಣ. ಇಲ್ಲಿ ಖಾಲಿ ಐತನ, ಇಲ್ಲಿ ಇಟ್ಬಿಡ್ತೀನಿ. ಇದ್ರಲ್ಲಿ ಖಾಲಿ ಐತೆ, ಇದರಲ್ಲಿ ವಾವ್ ಇನ್ನೊಂದು ಆ್ಯಡ್ ಮಾಡಿದ್ದೀನಿ. ಒರೆಸ್ಬೇಕು, ಅದನ್ನೆಲ್ಲ ಒರೆಸ್ತೀನಿ ಆಮೇಲೆ ತಗೊಂಡು. ಇಲ್ಲೊಂದು ಐತೆ, ಇದನ್ನು ತಗೊಂಡು ಅಲ್ಲಿ ಮೇಲಿಡಬೇಕು. ನನಗೆ ಆಸೆ ಏನಂತ ಅಂದರೆ ಇನ್ನು ಬ್ಯಾಲೆನ್ಸ್ ಐತೆ, ಇನ್ನು 50 ಸ್ನೀಕರ್ ಹಾಕ್ಬೇಕು, ಇಲ್ಲಿ ಟೋಟಲ್ ಕಾಣಿಸ್ಬೇಕು ಅನ್ನೋ ಥರ ಹೇಳಿದ್ದೀನಿ. ಸೊ 50 ಸ್ನೀಕರ್ ಹಾಕೋಣ. ಇನ್ನೊಂದಷ್ಟು ಇದಾವೆ, ಅವನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡೋಷ್ಟು ಚೆನ್ನಾಗಿಲ್ಲ. ಥ್ಯಾಂಕ್ ಯು ಸೊ ಮಚ್. ಯಾರು ವ್ಲಾಗ್ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ. ಸಿಗೋಣ ಮತ್ತೆ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು. ಲೆಟ್ಸ್ ಗೋ. ಬಾಯ್, ಹಾಕೊಂಡು ತೋರಿಸ್ತೀನಿ. ಅಂತ ಏನಾಗೋದು ನಾರ್ಮಲ್ ಆಗು ನಗ್ಬೇಡ. ಕಟ್ ಮಾಡ್ತೀನಿ, ಇದೆಲ್ಲ ನಂದಲ್ವಾ ವಿಡಿಯೋ, ಎಡಿಟ್ ಮಾಡಿಸ್ತೀನಿ ನಾನು.